ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾಸ್ ಕಿಚನ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ, ಜ್ಯೇಷ್ಠ ಮಾಸದ ಏಕದಂತ ಸಂಕಷ್ಟ ಚತುರ್ಥಿ ಯಾವಾಗ ಆಚರಣೆ ಹೇಗಿರುತ್ತದೆ, ಹಾಗೆಯೇ ಮೇ ತಿಂಗಳಲ್ಲಿ ಸಂಕಷ್ಟಿ ಯಾವ ದಿನದಂದು ಬಂದಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕಿಂದ ನನಗೆ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋಕ್ಕೆ ಆಸಕ್ತಿ ಬರುತ್ತೆ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ, ಏಕದಂತ ಸಂಕಷ್ಟ ಚತುರ್ಥಿ ಯಾವಾಗ ಬಂದಿದೆ ಅಂತ ನೋಡೋಣ. ಹಿಂದೂ ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ದಿನಾಂಕವನ್ನು ಏಕದಂತ ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತೇವೆ. ಈ ವರ್ಷ ಏಕದಂತ ಸಂಕಷ್ಟ ಚತುರ್ಥಿ ಮೇ 26 ಮತ್ತು 27ನೇ ತಾರೀಕು 2 ದಿನ ಬಂದಿದೆ. ಹಾಗಾದರೆ ಯಾವ ದಿನ ಆಚರಣೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸಂಕಷ್ಟಿ ಎಂದರೆ ಕಷ್ಟಗಳಿಂದ ವಿಮೋಚನೆ ಪಡೆಯುವುದು ಎಂದು ಅರ್ಥ. ಈ ದಿನದಂದು ಗಣಪತಿಯನ್ನು ಪೂಜಿಸುವುದರಿಂದ ಹಾಗೂ ಉಪವಾಸ ವ್ರತ ಆಚರಿಸುವುದರಿಂದ ಜ್ಞಾನ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಿಕೆ ಇದೆ. ಹಿಂದೂ ಕ್ಯಾಲೆಂಡರ್ನ ಪ್ರತಿ ತಿಂಗಳಲ್ಲಿ 2 ಚತುರ್ಥಿ ತಿಥಿಗಳಿವೆ. ಮೊದಲನೆಯದು ಸಂಕಷ್ಟ ಚತುರ್ಥಿ, ಹುಣ್ಣಿಮೆಯ ಬಳಿಕ ಬರುತ್ತದೆ. ಎರಡನೆಯದು ವಿನಾಯಕ ಚತುರ್ಥಿ, ಇದು ಶುಕ್ಲ ಪಕ್ಷದ ಸಮಯದಲ್ಲಿ ಅಮಾವಾಸ್ಯೆ ನಂತರ ಸಂಭವಿಸುತ್ತದೆ. ಗಣೇಶನನ್ನು ಬುದ್ಧಿವಂತಿಕೆ ಮತ್ತು ಸಂಪತ್ತು, ಅದೃಷ್ಟದ ದೇವತೆ ಎಂದು ಪೂಜಿಸುತ್ತಾರೆ. ಪ್ರಥಮ ಪೂಜೆ ಅಧಿಪತಿಯಾದ ಗಣೇಶ ಆಗಿದ್ದಾನೆ. ಸಂಪತ್ತು, ಬುದ್ಧಿಶಕ್ತಿ ಮತ್ತು ಅದೃಷ್ಟದ ಅಂತಿಮ ಅಧಿಪತಿ. ಗಣೇಶನ ಪೂಜಿಸಿದರೆ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾನೆ ಎಂಬ ನಂಬಿಕೆ ಕೂಡ ಇದೆ. ಹಾಗಾದರೆ ಏಕದಂತ ಸಂಕಷ್ಟ ಚತುರ್ಥಿ ಮೇ 2024 ಮೇ 26 ಅಥವಾ 27 ಅಂತ ನೋಡ್ಕೊಂಬರೋಣ ಬನ್ನಿ. ಮೇ 26 ಭಾನುವಾರ ಸಂಜೆ 6:06 ಪ್ರಾರಂಭವಾಗಿ ಮೇ 27 ಸೋಮವಾರ ಸಂಜೆ 4:50 ಮುಕ್ತಾಯವಾಗುತ್ತದೆ. ಅಂದರೆ ನಮಗೆ ಚಂದ್ರೋದಯ ದರ್ಶನವೇ ಮುಖ್ಯವಾದ್ದರಿಂದ ಮೇ 26 ಭಾನುವಾರ ರಾತ್ರಿ 9:40 ಚಂದ್ರೋದಯ ದರ್ಶನವಾಗುತ್ತದೆ. ಹಾಗಾಗಿ ನಾವು ಸಂಕಷ್ಟಹರ ಚತುರ್ಥಿಯನ್ನು ಭಾನುವಾರ ಅಂದರೆ ನಾಳೆ 26ನೇ ತಾರೀಕು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡುತ್ತೇವೆ. ಏಕದಂತ ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶನನ್ನು ಪೂಜಿಸಿ ಮೋದಕವನ್ನು ಅರ್ಪಿಸಿ, ಮೋದಕ ಇಲ್ಲದಿದ್ದರೆ ಲಡ್ಡುಗಳನ್ನು ನೀಡಬಹುದು. ಇದರ ನಂತರ ಗಣೇಶನ ಚಾಲೀಸನ್ನು ಪಠಿಸಿ. ಏಕದಂತ ಸಂಕಷ್ಟಿಯ ಚತುರ್ಥಿಯಂದು ಪೂಜೆಯ ಸಮಯದಲ್ಲಿ ಇದಂ ದೂರ್ವಾದಲಂ ಓಂ ಗಣಪತೆಯೇ ನಮಃ ಎಂಬ ಮಂತ್ರದೊಂದಿಗೆ ಗಣೇಶನಿಗೆ 5 ಅಥವಾ 21 ಗರಿಕೆಗಳನ್ನು ಅರ್ಪಿಸಿ. ಇದರಿಂದ ಗಣೇಶ ಸಂತಸಗೊಂಡು ತನ್ನ ಭಕ್ತನ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂಬ ನಂಬಿಕೆ ಇದೆ. ಸಂಕಷ್ಟಿ ವ್ರತವನ್ನು ಆಚರಿಸಿ ಗಣೇಶನನ್ನು ಪೂಜಿಸುವುದರಿಂದ ಅಡೆತಡೆಗಳನ್ನು ಸುಲಭವಾಗಿ ನಿವಾರಿಸಬಹುದು ಎಂದು ಹೇಳಲಾಗಿದೆ. ಭಕ್ತರಿಗೆ ಗಣೇಶನ ಅನುಗ್ರಹದಿಂದ ಸಮೃದ್ಧಿ ಮತ್ತು ಸಂತೋಷವನ್ನು ಸಹ ಪಡೆಯಬಹುದು. ಚತುರ್ಥಿಯ ತಿಥಿಯನ್ನು ಚಂದ್ರನ ಆರಾಧನೆ ಇಲ್ಲದೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಚಂದ್ರನು ತಡವಾಗಿ ಉದಯಿಸುತ್ತಾನೆ. ಏಕದಂತ ಸಂಕಷ್ಟ ಚತುರ್ಥಿಯ ರಾತ್ರಿ ಅಂದರೆ 9:40 ಚಂದ್ರ ಉದಯಿಸುತ್ತಾನೆ. ಚಂದ್ರನಿಗೆ ನೀರನ್ನು ಅರ್ಪಿಸಿ ನಂತರವೇ ಉಪವಾಸವನ್ನು ಮುರಿಯಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಏಕದಂತ ಸಂಕಷ್ಟ ಚತುರ್ಥಿಯನ್ನು ಹೇಗೆ ಆಚರಣೆ ಮಾಡಬೇಕು ಅಂತ. ಗಣೇಶನ ಸ್ತುತಿ ಮಂತ್ರ, ಶ್ರೀ ಗಣೇಶ ಗಾಯತ್ರಿ ಮಂತ್ರ, ವಕ್ರತುಂಡ ಮಂತ್ರ, ಏಕದಂತ ಮಂತ್ರ, ಗಣೇಶ ಕವಚ ಎಲ್ಲವನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ತಪ್ಪದೆ
ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.